ಬಾಸ್ ಟಿವಿ ವೀಕ್ಷಕರೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಏಪ್ರಿಲ್ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳೇ ಪ್ರಾಪ್ತಿಯಾಗುತ್ತೆ. ಯಾಕೆಂದರೆ ತುಲಾರಾಶಿಗೆ ವಿಶೇಷವಾಗಿ ಒಂದು ಸ್ಥಾನಮಾನ ಇದೆ. ಯಾಕೆಂದರೆ ತುಲಾರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರನು ದೈವಗ್ರಹ ಮತ್ತು ಶುಭಗ್ರಹ ಅಂತ ನಾವು ಚಿಂತನೆಯನ್ನು ಮಾಡ್ತೀವಿ. ಹಾಗಾಗಿ ಅವನು ಒಳ್ಳೆಯ ಫಲವನ್ನು ಕೊಡಬೇಕಾಗಿದೆ. ಆದರೆ ಅವನೊಬ್ಬರೇ ಕೊಡೋದಿಲ್ಲ, 9 ಗ್ರಹಗಳು ಕೂಡ ಇರುತ್ತೆ. 9 ಗ್ರಹಗಳ ಮಧ್ಯದಲ್ಲಿ ಕಾರಕತ್ವ ಯಾವುದು ಗ್ರಹದ್ದು, ರಾಶಾಧಿಪತಿ ಯಾರು, ಶುಕ್ರನು ಅಂತ ನಾವು ಚಿಂತನೆ ಮಾಡ್ತೀವಿ. ಶುಕ್ರನು ಹಾಗಿದ್ದರೆ ಮತ್ತೆ ಬೇರೆ ಗ್ರಹಗಳು ಹೇಗಿರುತ್ತೆ? ಗುರು 8ರಲ್ಲಿದ್ದಾನೆ. 8ರಲ್ಲಿ ಗುರು ಇದ್ದಾಗ ಏನಾಗುತ್ತೆ? ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದಾಗ ದುಡ್ಡು ಖರ್ಚು ಜಾಸ್ತಿ ಆಗುತ್ತೆ, ಬದಲಾವಣೆಗಳಾಗುತ್ತದೆ ಜೀವನದಲ್ಲಿ. ಬದಲಾವಣೆ ಯಾಕೆ ಆಗ್ತದೆ ಅಂದರೆ, ಆರ್ಥಿಕ ಬದಲಾವಣೆ ಆದಾಗ ಜೀವನದಲ್ಲೆಲ್ಲ ಬದಲಾವಣೆ ಆಗ್ತದೆ. ಆರ್ಥಿಕ ಸ್ಥಿತಿ ಚೆನ್ನಾಗಿದ್ದಾಗಲೂ ಒಂಥರ ಬದಲಾವಣೆ, ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಅಂದರೂ ಒಂಥರ ಬದಲಾವಣೆ. ಜೀವನದಲ್ಲಿ ಬದಲಾವಣೆ, ನಾವು ಇಟ್ಟೋದನ್ನು ಕಳ್ಕೊಂಡ್ರೆ ಒಂದು ಬದಲಾವಣೆ, ಇಲ್ಲದನ್ನು ಪಡೆದುಕೊಂಡಾಗ ಒಂದು ಬದಲಾವಣೆ, ಹೀಗೆ ಬದಲಾವಣೆ ಜೀವನದಲ್ಲಿ ಆಗ್ತಾ ಹೋಗ್ತದೆ. ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯ ಜೊತೆಗೆ ಆದರೆ ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆ. ಯಾವ ದೃಷ್ಟಿ ಅಂತಂದರೆ ಅಷ್ಟಮ ಸ್ಥಾನದ ದೃಷ್ಟಿ. ಅಷ್ಟಮ ಸ್ಥಾನದಲ್ಲಿ ಕುಳಿತುಕೊಂಡು ಧನಸ್ಥಾನವನ್ನು ನೋಡುವಾಗ ದುಡ್ಡು ಕಾಸು ಕೈಯಲ್ಲಿ ನಿಲ್ಲೋದಿಲ್ಲ, ಖರ್ಚಾಗತ್ತೆ. ಖರ್ಚಾಗೋದ್ರಿಂದ ನಿಮ್ಗೆ ಏನಾಗುತ್ತೆ? ನೀವು ಮಾನಸಿಕವಾಗಿ ನೆಮ್ಮದಿ ಕಳ್ಕೊಳ್ತೀರಿ, ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ, ನೀವು ಬರಬೇಕಾದಕ್ಕಿಂತ ಹೆಚ್ಚು ಕೊಡಬೇಕಾದ್ದೇ ಇರುತ್ತೆ. ಇದರಿಂದ ಸ್ವಲ್ಪ ನೀವು ಸಾಲಗಾರರಾಗುವಂಥ ಇವುಗಳು ಕೂಡ ಇರುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸರಿ ಮಾಡ್ಕೊಳ್ಳೋಕ್ಕೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅವಶ್ಯಕತೆ ಎಷ್ಟಿದೆ ಅಷ್ಟನ್ನೇ ಖರ್ಚು ವೆಚ್ಚಗಳನ್ನು ಮಾಡಬೇಕು. ಆರ್ಥಿಕ ಸ್ಥಿತಿ ಬಹಳ ಮುಖ್ಯವಾಗಿರಬೇಕು ನಿಮ್ಮ ಜಾತಕದಲ್ಲಿ. ಏಕೆಂದರೆ ನಿಮಗೆ ಈಗಿನ ಸಮಯದಲ್ಲಿ ಗುರು ಧನಸ್ಥಾನ ನೋಡೋದು 8ನೇ ಮನೆಯಿಂದ ಕೂತ್ಕೊಂಡು ನೋಡೋದ್ರಿಂದ, ಅಂದರೆ ನಿಮಗೆ ಅಷ್ಟಮ ಸ್ಥಾನ ಅದು ದುಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂಥ ಯೋಗ ಇದೆ. ಮತ್ತು ಗ್ಯಾರಂಟಿ ಕೊಡೋದು, ಸ್ಯೂರಿಟಿ ಕೊಡೋದು, ಇವೆಲ್ಲ ಸ್ವಲ್ಪ ಅದರಿಂದ ದೂರ ಇರೋದು ಬಹಳ ಒಳ್ಳೆಯದು. ಮತ್ತು ಹೆಚ್ಚು ಪ್ರಯಾಣ, ಅನವಶ್ಯಕ ತಿರುಗಾಟವನ್ನು ಮಾಡೋದು ಕೂಡ ನಿಮಗೆ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಅದನ್ನು ಕೂಡ ಕಡಿಮೆ ಮಾಡೋದು ಒಳ್ಳೆಯದು. ನಿಮಗೆ ಅವಶ್ಯಕತೆ ಏನಿದೆ ಅಷ್ಟು ಮಾತ್ರ ಕನಿಷ್ಠ ಪ್ರಮಾಣದಲ್ಲಿ ಮಾಡ್ಕೊಂಡಿರೋದು, ಮತ್ತು ಸರಳ ಜೀವನವನ್ನು ಮಾಡಿಕೊಳ್ಳತಕ್ಕಂಥದ್ದು ಇರೋದ್ರಿಂದನೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಅಂದರೆ ಒಳ್ಳೆಯದಾಗತ್ತೆ ಅಂದರೆ ನಿಮ್ಗೆ ಆರ್ಥಿಕ ನಷ್ಟ ಕಡಿಮೆ ಆಗುತ್ತೆ ಅಂತ ಅರ್ಥ. ಹೀಗೆ ಇದು ಒಳ್ಳೆಯದು. ಮಕ್ಕಳು ವಿದ್ಯಾಭ್ಯಾಸ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇದೆ. ಸ್ವಲ್ಪ ನಿಧಾನ ಓದ್ತಾರೆ, ಬಟ್ ಅವರು ನೀವು ತಿಳ್ಕೊಂಡಷ್ಟು ಅವ್ರ ಮಟ್ಟದಲ್ಲಿ ಓದೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಅವರು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ನೀವು. ಅಂದರೆ ಅವರಿಗೆ ಮಾರ್ಗದರ್ಶಕರಾಗಿರಬೇಕು. ಅವರಿಗೆ ಸರಿಯಾಗಿ ವಿದ್ಯೆ ಕಲಿಸೋದ್ರ ಬಗ್ಗೆ ನಿಮ್ಮ ಚಿಂತನೆ ಇರಬೇಕು. ಸರಿಯಾದ ಒಳ್ಳೆಯ ವಿದ್ಯಾಭ್ಯಾಸ, ಅದ ಒಂದು ಟ್ಯೂಷನ್ಗೆ ಹಾಕೋದು, ಏನಾದ್ರು ಮಾಡಿ ಒಳ್ಳೆಯ ವಿದ್ಯಾಭ್ಯಾಸಗಳೇ ಅವರಿಗೆ ಚಿಂತನೆಯನ್ನು ಮಾಡಿಸೋದಕ್ಕೆ ಹೇಳಬೇಕು. ಮತ್ತು ನಿಮ್ಮ ಮಕ್ಕಳು CA CS ಗಣಿತಶಾಸ್ತ್ರದಲ್ಲಿ ಒಳ್ಳೆಯ ಇದಾಗಿ ಮುಂದೆ ಹೋಗುವಂಥ ಯೋಗ ಇದೆ. ಹಾಗಾಗಿ ಅವ್ರಿಗೆ ಆ ದಿಕ್ಕಿನಲ್ಲೂ ಕೂಡ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬಗ್ಗೆ ಗಮನ ಕೊಡೋದು ಬಹಳ ಒಳ್ಳೆಯದು. ಆಸ್ತಿ ವಿಚಾರ ಬಂದರೆ ನಿಮಗೆ ಏನಾದರೂ ಗಲಾಟೆ ಗೊಂದಲ ಇದ್ದಾಗ ನೀವು ದೊಡ್ಡವರ ಜೊತೆಗೆ ಕುಳಿತುಕೊಂಡು ಮಾತಾಡೋದ್ರಿಂದ ಆ ಸಮಸ್ಯೆ ಪರಿಹಾರ ಆಗ್ತದೆ. ಯಾಕೆ ಅಂತಂದರೆ ಅದು ನಿಮಗೆ ಒಳ್ಳೆಯ ಆ ಯೋಗವು ಕೂಡ ನಿಮಗೆ ಇರೋದ್ರಿಂದ ಅದು ಕೂಡ ಸರಿ ಹೋಗ್ತದೆ. ಮತ್ತು ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡೋದ್ರ ಜೊತೆಗೆ ವಿದ್ಯಾವಂತರಾಗಿ ಮುಗಿದಿದ್ದರೆ, ಅಂದರೆ ಎಜುಕೇಷನ್ ಮುಗಿದಿದ್ದರೆ ಅವ್ರಿಗೆ ಒಳ್ಳೆಯ ಕೆಲಸ ಸಿಗುವಂಥ ಯೋಗಗಳು ಕೂಡ ದೊರೆಯುತ್ತೆ. ಮತ್ತು ಅವರು ವಿದೇಶ ಪ್ರಯಾಣ ಮಾಡುವಂಥ ಯೋಗಗಳು ಕೂಡ ಇರುತ್ತೆ. ಹಾಗಾಗಿ ಮಕ್ಕಳ ಎಜುಕೇಷನ್ನು ಬಟ್ ಅವರ ಫ್ಯೂಚರ್, ಅವರ ಜೀವನದ ಮುಂದಿನ ಭವಿಷ್ಯ ಎರಡನ್ನೂ ನೀವು ಚಿಂತನೆ ಮಾಡಬೇಕಾಗಿದೆ. ಅದು ಸ್ವಲ್ಪ ಮಾಡಿ ಅವ್ರಿಗೂ ಕೂಡ ಒಳ್ಳೆಯ ಎಜುಕೇಷನ್ ಇರೋದ್ರಿಂದ ಅವರು ಅವರ ಅಭಿಪ್ರಾಯಗಳನ್ನ ಅವ್ರು ಹೇಳ್ತಾರೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವುದು, ಅದಕ್ಕೆ ಯಾವುದೇ ತಲೆ ಕೆಡಿಸ್ಕೊಳ್ಳದೆ ಕುಳಿತು ಒಮ್ಮತದಿಂದ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡಾಗ ನಿಮಗೆ ಮಕ್ಕಳಿಗೂ ಕೂಡ ಒಳ್ಳೆಯ ಒಂದು ಮಾರ್ಗದರ್ಶಕರಾಗಿರ್ತೀರಿ. ನಿಮಗೂ ಒಳ್ಳೆಯ ಮಕ್ಕಳಾಗಿರ್ತಾರೆ, ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ ತಾಯಿಯಾಗಿ ಇರ್ತೀರ. ಅದು ಕೂಡ ಒಳ್ಳೆಯ ಒಂದು ಬೆಳವಣಿಗೆ ಅಂತ ನಾವು ಹೇಳಬೇಕು. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಇದ್ದರೆ, ಅದೇನಾದರೂ ನಿಮಗೆ ಬೇರೆ ಯಾವುದೇ ಇದ್ದರೂ ಕೂಡ ಶತ್ರು ದೋಷ ಆಗುವಂಥ ಯೋಗಗಳು ಕೂಡ ಪ್ರಾಪ್ತಿಯಾಗತ್ತೆ. ಮತ್ತು ಕೆಲವೊಂದಷ್ಟು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ರಗಳೆ ಇದ್ದರೆ ಅದು ಕೂಡ ಪರಿಹಾರ ಆಗುತ್ತದೆ. ಅದು ಅಂಥ ತೊಂದರೆಗಳು ನಿಮಗೆ ಆಗೋದಿಲ್ಲ. ಧನ ನಷ್ಟ ಆಗುವಂಥ ಯೋಗ ಮಾತ್ರ ಇದೆ. ಭಾಳ ಜಾಗ್ರತೆ ವಹಿಸಬೇಕಾಗತ್ತೆ. ಆಯುಷ್ಯ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ BP, ಶುಗರು, ಸ್ವಲ್ಪ ಮಟ್ಟಿಗೆ ನಿಮಗೆ ಸುಸ್ತು, ಆಯಾಸ, ಜಾಯಿಂಟ್ ಪೇನು ಈ ಥರ ಇರ್ಬೋದು. ಅದನ್ನು ಸ್ವಲ್ಪ ನೀವು ತಾತ್ಕಾಲಿಕ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಸಾಕು. ಸ್ವಲ್ಪ ವಾಯುವಿಗೆ ಸಂಬಂಧಪಟ್ಟಂಥ ತೊಂದರೆ, ವಾಯು ಸಂಬಂಧಪಟ್ಟಂತಂದರೆ ಗ್ಯಾಸ್ಟ್ರಿಕ್ಕು, ಆಮೇಲೆ ಬೆನ್ನು, ಸೊಂಟ, ಸ್ವಲ್ಪ ಜಾಯಿಂಟ್ ಪೇನು, ಆಮೇಲೆ ಲಿವರ್ ಸಮಸ್ಯೆ, ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟಂಥ ಉಸಿರಾಟದ ಸಮಸ್ಯೆ, ಇವೆಲ್ಲ ಇರ್ಬೋದು. ಭಾಳ ಅದಕ್ಕೆ ಗಮನ ಕೊಡಬೇಕು, ಜಾಗ್ರತೆ ವಹಿಸಬೇಕು. ಪ್ರತಿಯೊಂದು ಕೂಡ ಅಡ್ವಾನ್ಸ್ ಆಗಿ ನೀವು ಅದನ್ನು ನೀವು ಆಸ್ಪತ್ರೆಗೆ ತೋರಿಸೋದು ಅಥವಾ ತಾತ್ಕಾಲಿಕ ಚಿಕಿತ್ಸೆಯನ್ನು ಮಾಡಿಸೋದು ಭಾಳ ಮುಖ್ಯವಾಗಿ ಇರ್ತದೆ. ಇನ್ನು ಆಸ್ತಿ ತೆಗೆದುಕೊಳ್ಳುವಂಥ ವಿಚಾರವನ್ನು ನಾವು ಮಾಡುವಾಗ ನಿಮಗೆ ಆಸ್ತಿ ತೆಗೆದುಕೊಳ್ಳುವಂಥ ಒಂದು ಶುಭ ಯೋಗಗಳು ಈ ಮಾಸದಲ್ಲಿ ಇರ್ತವೆ. ನೀವು ಆಸ್ತಿ ತೆಗೆದುಕೊಳ್ಳೋದು ಅಂದರೆ ನಿಮ್ಮ ಮನೆ, ಫ್ಲಾಟು, ಕಾರು, ವಾಹನ ಇವೆಲ್ಲ ತೆಗೆದುಕೊಳ್ಳುವಂಥ ಯೋಗಗಳು ಕೂಡ ನಿಮಗೆ ಈ ಒಂದು ಮಾಸದಲ್ಲಿ ಇರೋದರಿಂದ ಅದಕ್ಕೂ ಕೂಡ ತಾವು ಪ್ರಯತ್ನ ಪಡಬಹುದು.
ಆದರೆ ಈ ಮಾಸದಲ್ಲಿ ಇದ್ದಾಗ ಮುಂದಿನ ಮಾಸ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇದು ಮಾಸ ಭವಿಷ್ಯ ಆಗಿರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಅನುಕೂಲ ಇದ್ದರೂ ಕೂಡ ಕೆಲವೊಂದಷ್ಟು ಗುರಿ ಮುಟ್ಟಕ್ಕಾಗ್ತಾ ಇಲ್ಲ. ನೀವು ಮಾಡಬೇಕು ಅಂದ್ಕೊಂತೀರಿ, ಮಾಡೋಕ್ಕಾಗ್ತಾ ಇಲ್ಲ. ಕಣ್ಣಿಗೆ ಕಾಣಿಸುತ್ತೆ, ಕೈ ಸಿಗಲ್ಲ ಅದೃಷ್ಟ. ಅಂಥ ಒಂದು ಸಂದರ್ಭದಲ್ಲಿ ನೀವು ಇದ್ದೀರಿ. ಅದರ ಜೊತೆಗೆ ಸಾಕಷ್ಟು ತಲೆನೋವು, ನಿಮಗೆ ಸಾಕಷ್ಟು ಗೊಂದಲಗಳಿದೆ. ತಲೆನೋವು ಅಂದರೆ ಗೊಂದಲ, ಮತ್ತು ವಾಸ್ತವವಾಗೂ ತಲೆನೋವು ಬರತಕ್ಕಂಥದ್ದಿದೆ. ಹಾಗಾಗಿ ಕತ್ತು ನೋವು, ತಲೆನೋವು ಬರ್ಬೋದು. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇದ್ದು, ಒಳ್ಳೆಯ ಯೋಚನೆ ಮಾಡಿಕೊಂಡು, ಸ್ವಲ್ಪ ತಾಳ್ಮೆಯಿಂದ ಇದ್ದು, ಯಾವುದಕ್ಕೂ ಅವಸರ ಪಡದೆ, ಸ್ವಲ್ಪ ಒಳ್ಳೆಯ ಸಮಯ ಬರೋವರೆಗೆ ಕಾದು ನೋಡಿ, ಏನು ತೊಂದರೆ ಆಗಲ್ಲ, ಒಳ್ಳೆಯದಾಗತ್ತೆ. ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರೋದು ಬಹಳ ಮುಖ್ಯವಾದ ವಿಚಾರ. ಹಾಗಾಗಿ ನಿಮ್ಮ ಈ ಒಂದು ಮಾಸದಲ್ಲಿ ಶುಭಫಲಗಳೇ ಇದೆ ಅಂತ ಹೇಳ್ತೀನಿ. ಗುರು ಒಂದು ಗ್ರಹಗಳು ನಿಮಗೇನೋ ಅಷ್ಟಮದಲ್ಲಿದೆ ಎಂದು ಮಾತ್ರ ಕೆಟ್ಟದಾಗತ್ತೆ ಅಂತಲ್ಲ. ನಿಮ್ಮ ಜಾತಕ ಚೆನ್ನಾಗಿದ್ದರೂ ಕೂಡ ನಿಮ್ಗೆ ಒಳ್ಳೆಯದಾಗತ್ತೆ. ಬೇರೆ ಗ್ರಹಗಳು ಕೂಡ ಇರುತ್ತೆ. ನಿಮಗೆ ಕುಜ ನಿಮಗೆ ಈ ಒಂದು ಒಳ್ಳೇದು ಮಾಡ್ತಾ ಇದ್ದಾನೆ, ಭಾಗ್ಯದಲ್ಲಿ ಇದ್ದಾನೆ. 6ರಲ್ಲಿ ಶನಿ ಒಳ್ಳೇದು ಮಾಡ್ತಾನೆ. ಹೀಗೆ 6ರಲ್ಲಿ ಶುಕ್ರ ಒಳ್ಳೇದು ಮಾಡ್ತಾನೆ. ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿ ವ್ಯಯದಲ್ಲಿದ್ದಾರೆ. ಹೀಗೆ ಬೇರೆ ಬೇರೆ ಗ್ರಹಗಳು ಕೂಡ ಒಳ್ಳೆಯ ಫಲವನ್ನು ಕೊಡ್ತದೆ. ಜೊತೆಗೆ ನಿಮ್ಮ ಪ್ರಯತ್ನ ಅಂತ ಒಂದು ಇರುತ್ತೆ, ಅದು ಕೂಡ ಒಳ್ಳೆಯ ಫಲವನ್ನು ಕೊಡುತ್ತೆ. ನಿಮ್ಮ ಜಾತಕ ಅಂತ ಒಂದು ಇರುತ್ತೆ, ಅದು ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ನಿಮ್ಮ ಮನೆಯವರು, ಮಕ್ಕಳು, ಹೆಂಡತಿ ಮಕ್ಕಳು ಇರ್ತಾರೆ, ಅವರು ಕೂಡ ನಮಗೆ ಸಪೋರ್ಟು ಜಾತಕ ಇರ್ತದೆ. ಹೀಗೆ ಬೇರೆ ಬೇರೆ ಯೋಗಗಳು ಕೂಡ ನಮಗೆ ಪ್ರಾಪ್ತಿ ಆಗ್ತದೆ. ನಾವು ಮಾಡಿದ ಕರ್ಮಫಲಗಳು, ಪೂರ್ವಾರ್ಜಿತ ಕರ್ಮಫಲಗಳು, ನಮ್ಮ ಇಷ್ಟಾರ್ಥ ಮತ್ತು ನಮ್ಮ ಸ್ವಇಷ್ಟ ಎಲ್ಲವೂ ಕೂಡ ನಮ್ಮ ಜೀವನದ ಮೇಲೆ, ನಮ್ಮ ಭವಿಷ್ಯದ ಮೇಲೆ, ನಮ್ಮ ಯೋಚನೆ ಮೇಲೆ ಇರೋದ್ರಿಂದ ನಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಒಂದು ವೇಳೆ ನಿಮಗೇನಾದರೂ ಕಷ್ಟ ನಷ್ಟ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಜೊತೆಗೆ ಸಂಬಂಧಪಟ್ಟಂಥ ಪರಿಹಾರವನ್ನು ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶುಕ್ರವಾರ ದಿವಸ ಅರ್ಚನೆ ಮಾಡೋದ್ರಿಂದೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.